ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾ ಗೆಲುವು ಅಕಾಡೆಮಿ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಯಾರೇ ವಿಸಿಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಇವತ್ತು ನಾವು ನೋಡೋಣ ಎಚ್ ಕೆ ಭಾಗದ KE PC ಕೀ ಆನ್ಸರನ್ನು ನೋಡೋಣ. ಆಲ್ಮೋಸ್ಟ್ 99% ಕೀ ಉತ್ತರಗಳೇನದಾವಲ್ಲ ಕರೆಕ್ಟ್ ಅದಾವ್ರಿ. ಯಾಕಪ್ಪ ಅಂದ್ರೆ ನಮ್ಮ ಟೀಮ್ ಅಷ್ಟು ವೆರಿಫೈಡ್ ಮಾಡೈತಿ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ಗಳು ಸರಿಯಾಗಿರ್ತವೆ. ಎಲ್ಲರ ಒಂದು ಕ್ವಶನ್ಗಳು ಹೆಚ್ಚು ಕಡಿಮೆ ಆಗ್ಬೋದು. ಯಾಕಪ್ಪ ಅಂದ್ರೆ KE ಕೀ ಆನ್ಸರ್ ಏನು ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಬರ್ರಿ ಇವತ್ತಿನ ಕೀ ಆನ್ಸರ್ಗಳನ್ನು ಚೆಕ್ ಮಾಡೋಣ. ಹಾಗೆ ಈ ವಿಡಿಯೋ ಯಾರು ನೋಡಕತ್ತಿರಲ್ಲ ಕಂಪ್ಲೀಟಾಗಿ ನೋಡ್ರಿ. ನಿಮ್ಮ ಮಾರ್ಕ್ಸ್ ಎಷ್ಟು ಬಿದ್ದಾವಲ್ಲ ಅದು ಕಮೆಂಟ್ ಮಾಡಿ ತಿಳಿಸ್ರಿ. ಅಂದ್ರೆ ನಮ್ಗೆ ಕಟ್ ಆಫ್ ಯಾವ ರೇಂಜಿಗೆ ಹೋಗ್ಬೋದು ಅಂತೇಳಿ ಒಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ಬರ್ರಿ ಕ್ವಶನ್ ನಂಬರ್ 1. ದ್ವಿಚಕ್ರ ವಾಹನ ಚಲಿಸುತ್ತಿದ್ದ ಹಿರಿಯ ನಾಗರಿಕರೊಬ್ಬರು ವಾಹನ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತಕ್ಕೀಡಾದರು. ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ನೀವು ನಿಮ್ಮಿಂದ ನೇಮಕಗೊಂಡ ಚಾಲಕನೊಂದಿಗೆ ಆ ಸ್ಥಳದ ಮೂಲಕ ನಿಮ್ಮ ಕಾರಿನಲ್ಲಿ ತೆರಳುತ್ತಿದ್ದೀರಿ. ಆಗ ನೀವು ಏನು ಮಾಡುತ್ತೀರಿ ಅಂತೇಳಿ ಪ್ರಶ್ನೆ ಆಗೈತಿ. ನಾವು ಆಪ್ಷನ್ಗಳು ಎಲ್ಲ ಓದ್ಕೊಂತ ಹೋಗೋದಿಲ್ರಿ, ಯಾಕಂದ್ರೆ ಲೇಟ್ ಆಗ್ತದೆ. ಇದು ಕೀ ಆನ್ಸರ್ ಹೇಳೋದ್ರಿಂದ ಡೈರೆಕ್ಟ್ ನಿಮ್ಗೆ ಆನ್ಸರ್ ಹೇಳ್ತೀನಿ. ಓಕೆ, ಹಾಗಾಗಿ ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ಆಗ್ತದೆ ನೋಡ್ರಿ. ಅವರನ್ನು ತಮ್ಮ ವಾಹನದಲ್ಲಿ ಅಥವಾ ಆ ಆಂಬ್ಯುಲೆನ್ಸ್ನಾಗೆ ಆಸ್ಪತ್ರೆಗೆ ಕರೆದೊಯ್ಯುವಿರಿ ಅಂತೇಳಿ ಆಪ್ಷನ್ 1 ಸರಿಯಾದ ಉತ್ತರ ಆಗ್ತದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಆಡಳಿತದಲ್ಲಿ ನೀತಿಶಾಸ್ತ್ರ ಅಂದ್ರೆ ಎಥಿಕ್ಸ್ ಇನ್ ಗವರ್ನೆನ್ಸ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ತಮ್ಮ 4ನೇ ವರದಿಯನ್ನು ಹೊರತಂದ 2ನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತೇಳಿ ಪ್ರಶ್ನೆ ಆಗೈತಿ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡೋದಾದ್ರೆ ಸ್ನೇಹಿತರೆ ಅದು ಆಪ್ಷನ್ 4 ಆಗ್ತದೆ ನೋಡ್ರಿ. ಶ್ರೀ ಎಂ ವೀರಪ್ಪ ಮೊಯ್ಲಿ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 3. ಗೃಹ ಸಚಿವಾಲಯವು ಹೊರಡಿಸಿದ ಮಾರ್ಗಸೂಚಿಗಳ ಪ್ರಕಾರ ಪೊಲೀಸರು ಡ್ಯಾಶ್ ಪ್ರಕಾರ ನಿಷ್ಠೆಯನ್ನು ಹೊಂದಿರಬೇಕು. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 3 ಆಗ್ತದೆ ನೋಡ್ರಿ, ಭಾರತದ ಸಂವಿಧಾನಕ್ಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕೆಳಗಿನಗಳಲ್ಲಿ ಯಾವುದು ಕರ್ನಾಟಕ ರಾಜ್ಯ ಪೊಲೀಸ್ ಪಡೆ ನಿಗದಿತ ನಡವಳಿಕೆಯ ನಿಯಮಾವಳಿ ಅಲ್ಲ ಅಂತ ಕೇಳಿದ್ದಾನ ನೋಡ್ರಿ. ಇದು ಇಂಪಾರ್ಟೆಂಟ್, ಈ ಪಾಯಿಂಟ್ ಓದಿರಿ, ಅಲ್ಲ ಅಂತ ಕೇಳಿದ್ದಾನೆ. ಹಾಗಾಗಿ ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 4 ಆಗ್ತದೆ ನೋಡ್ರಿ. ಖಾಸಗಿ ಉಪಕ್ರಮವನ್ನು ಉತ್ತೇಜಿಸುವುದು ಮತ್ತು ಸಂರಕ್ಷಿಸುವುದು ಇದು ಅಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಏನದ, ಈ ಕೆಳಗಿನ ಯಾವ ಸನ್ನಿವೇಶಗಳಲ್ಲಿ ಹಿತಾಸಕ್ತಿಗಳ ಸಂಘರ್ಷ ಉಂಟಾಗ್ತದೆ ಎಂಬುದು ಗುರುತಿಸಿ ಅಂತ ಕೇಳಿದ್ದಾನ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 2 ಆಗ್ತದೆ ನೋಡ್ರಿ, ಸಿ ಮಾತ್ರ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ರಾಜ್ಯ ಶಾಸನ ಸಭೆಯ ನಾಮನಿರ್ದೇಶಿತ ಸದಸ್ಯರೊಬ್ಬರು ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ ನೇಮಕವಾದರೆ ಅವರು ಯಾವ ಸದನದಲ್ಲಿ ಅಥವಾ ಸದನಗಳಲ್ಲಿ ಮಾತ್ರ ಮತದಾನವನ್ನು ಮಾಡಬಹುದು ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 2 ಆಗ್ತದೆ ರೀ, ವಿಧಾನ ಪರಿಷತ್ತಿನಲ್ಲಿ ಮಾತ್ರ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಹೈಕೋರ್ಟಿನ ನಿವೃತ್ತ ಖಾಯಂ ನ್ಯಾಯಾಧೀಶರಿಗೆ ನಿವೃತ್ತಿಯ ನಂತರ ಇಲ್ಲಿ ವಕೀಲಿ ವೃತ್ತಿ ಮಾಡಲು ಅನುಮತಿ ಇಲ್ಲ ಅಂತ ಕೇಳಿದ್ದಾನೆ. ಓಕೆ, ಅನುಮತಿ ಇಲ್ಲ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 3 ಆಗ್ತದೆ ನೋಡ್ರಿ, ಅವರು ನಿವೃತ್ತಿ ಹೊಂದಿದ ಹೈಕೋರ್ಟಿನಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಭಾರತದ ಸಂಯುಕ್ತ ವ್ಯವಸ್ಥೆ ಈ ದೇಶದ ಮಾದರಿಯ ಪ್ರತಿಬಿಂಬಿಸುತ್ತದೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 4 ನೋಡ್ರಿ, ಕೆನಡಾ. ಭಾರತದ ಸಂಯುಕ್ತ ವ್ಯವಸ್ಥೆ ಈ ದೇಶದ ಮಾದರಿಯನ್ನು ಪ್ರತಿಬಿಂಬಿಸ್ತಪ್ಪ ಅಂದ್ರೆ ಅದು ಆಪ್ಷನ್ ಡಿ, ಕೆನಡಾ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಈ ಕಾಯ್ದೆಯ ಅಡಿಯಲ್ಲಿ ಭಾರತದಲ್ಲಿ ಸ್ಪೀಕರ್ ಮತ್ತು ಉಪಸ್ಪೀಕರ್ ಹುದ್ದೆಗಳನ್ನು ಸೃಜಿಸಲಾಯಿತು. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 4 ನೋಡ್ರಿ, 1919 ಕಾಯ್ದೆ ಅಡಿಯಲ್ಲಿ ನಾವು ಸೃಷ್ಟಿ ಮಾಡಲಾಗೈತಿ. ನೆಕ್ಸ್ಟ್ ಕ್ವಶನ್ ನಂಬರ್ 10. ರಾಜ್ಯಸಭೆ ಲೋಕಸಭೆ ಸಮಾನ ಸ್ಥಾನಮಾನ ಹೊಂದಿರುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗ್ಯದ ಅಂತ ಪ್ರಶ್ನೆ ಕೇಳಿದ್ದಾನೆ. ಓಕೆ, ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ಆಗ್ತದೆ ನೋಡ್ರಿ, 1 ಮತ್ತು 3 ಹೇಳಿಕೆಗಳು ಸರಿಯಾದವ. 1 ಮತ್ತು 3 ಹೇಳಿಕೆಗಳು ಸರಿಯಾದವ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 11. ಯಾವ ಸಮಿತಿಯು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲು ಶಿಫಾರಸು ಮಾಡಿತು ಅಂತ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ಸ್ವರ್ಣ ಸಿಂಗ್ ಸಮಿತಿ ಸರಿ ಆಗ್ತದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 12. ಈ ಕೆಳಗಿನ ಯಾವ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಗಾಂಧಿ ತತ್ವಗಳ ಮೇಲೆ ಆಧಾರಿತವಾಗಿವೆ ಅಂತೇಳಿ ಪ್ರಶ್ನೆ ಅದ.
ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ನೋಡ್ರಿ, ಗ್ರಾಮ ಪಂಚಾಯಿತಿ ಸಂಘಟಿಸುವುದು. ನೆಕ್ಸ್ಟ್ ಕ್ವಶನ್ ನಂಬರ್ 13. ಭಾರತದಲ್ಲಿ ರೂಲ್ ಆಫ್ ಲಾ ಸಿದ್ಧಾಂತ ಯಾವುದಕ್ಕೆ ಅನ್ವಯಿಸ್ತದ ಅಂತ ಕೇಳಿದ್ದಾನ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 3 ನೋಡ್ರಿ, ಕಾನೂನಿನ ಮುಂದೆ ಸಮಾನತೆ. ನೆಕ್ಸ್ಟ್ ಕ್ವಶನ್ ನಂಬರ್ 14. ಭಾರತ ಸಂವಿಧಾನದ ಯಾವ ಅನುಸೂಚಿಯು ಕೇಂದ್ರ ರಾಜ್ಯ ಸಂಬಂಧಗಳ ಕುರಿತು ವಿವರಿಸ್ತದ ಅಂತ ಪ್ರಶ್ನೆ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ನೋಡ್ರಿ, 7ನೇ ಅನುಸೂಚಿ, ಕೇಂದ್ರ ರಾಜ್ಯ ಸಂಬಂಧಗಳ ಕುರಿತು ವಿವರಿಸೋದು. ಈ ಕ್ವಶನ್ ನೋಡ್ರಿ, ಈ ಕ್ವಶನ್ ನಾನ್ ಎಚ್ ಕೆದಾಗ ಕೂಡ ಕೇಳಿದ್ದ ಈ ಕ್ವಶನ್, ಆದ್ರೆ ಉಲ್ಟಾ ಕೇಳಿದ್ದ. 7ನೇ ಅನುಸೂಚಿ ಒಳಗೆ ಏನೇನು ಸೇರಿಸಲಾಗಿದೆ ಅಂತ ಕೇಳಿದ್ದ. ಇಲ್ಲಿ ನೋಡ್ರಿ ಹೆಂಗೆ ಕೇಳಿದ್ದಾನೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 15. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು? ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 4 ಆಗ್ತದೆ ನೋಡ್ರಿ, 1993. ಕ್ವಶನ್ ನಂಬರ್ 16. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದಾನೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವ ಸರಿಯಾಗ್ಯದ ಅಂತ ಪ್ರಶ್ನೆ ಆಗೈತಿ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 3 ಆಗ್ತದೆ ರೀ, 1 ಮತ್ತು 2 ಹೇಳಿಕೆಗಳು ಸರಿಯಾಗದವ. ನೆಕ್ಸ್ಟ್ ಕ್ವಶನ್ ನಂಬರ್ 17. ಈ ಕೆಳಗಿನ ಯಾವುದು ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಸಂಸ್ಥೆಗಳ ಸರಿಯಾದ ಕ್ರಮದ ಜೋಡಣೆಯಾಗಿದೆ ಅಂತ ಕೇಳಿದ್ದಾನೆ. ಸರಿಯಾದ ಕ್ರಮ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ಆಗ್ತದೆ ನೋಡ್ರಿ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಇದು ಸರಿಯಾಗದ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 18. ಏನು ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆಯು ನಿರ್ವಹಿಸುವ ಕಾರ್ಯ ಅಂತ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 4 ಆಗ್ತದೆ ನೋಡ್ರಿ, BCD ಸರಿಯಾಗದ, ಬೋಧನೆ ಅಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 19. ಹೊಂದಿಸಿ ಬರೆಯಿರಿ ಕೇಳಿದ್ದಾನೆ. ಭಾಳ ಸಿಂಪಲ್ ಪ್ರಶ್ನೆ ನೋಡ್ರಿ ಇದು ಕೂಡ. ಎಷ್ಟು? 19ಕ್ಕೆ ಆಪ್ಷನ್ 4 ಆಗ್ತದೆ ನೋಡ್ರಿ, A3. ಹೇಬಿಯಸ್ ಕಾರ್ಪಸ್ ಏನು ಹೇಳ್ತದ? ಅಕ್ರಮ ಬಂಧನದಿಂದ ವ್ಯಕ್ತಿಯನ್ನು ರಕ್ಷಣೆಯನ್ನು ಮಾಡ್ತದೆ. ಓಕೆ, B2 ಮ್ಯಾಂಡಮಸ್, C1 D4. ಓಕೆ, ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 20. ಸ್ಲ್ಯಾಮ್ ಡಂಕ್ ಎಂಬ ಪದವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದಾನೆ. ಸ್ಲ್ಯಾಮ್ ಡಂಕ್, ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 3 ಆಗ್ತದೆ ನೋಡ್ರಿ, ಬಾಸ್ಕೆಟ್ಬಾಲ್. ನೆಕ್ಸ್ಟ್ ಕ್ವಶನ್ ನಂಬರ್ 22. ಖೈತಾನ್ ಟ್ರೋಫಿಯು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಏನು ಖೈತಾನ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆ ಅದ. ಈ ಕ್ವಶನ್ಗೆ ನಾವು ಕೇಳೋದಾದ್ರೆ ಆಪ್ಷನ್ 1 ಸರಿಯಾದ ಉತ್ತರ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 22. ಈ ಕೆಳಗಿನಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸ್ರಿ ಅಂತದ. ಸರಿಯಾದ ಜೋಡಣೆಯನ್ನು ಗುರುತಿಸ್ರಿ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 4 ಆಗ್ತದೆ ನೋಡ್ರಿ. ಏನು ABC ಸರಿಯಾಗದವ, ABC ಸರಿಯಾದ, D ತಪ್ಪದ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 23. ISSFನ ವಿಸ್ತೃತ ರೂಪ ಕೇಳಿದ್ದಾನೆ. ISSFನ ವಿಸ್ತೃತ ರೂಪ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 3 ಆಗ್ತದೆ ನೋಡ್ರಿ, ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್. ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 24. ಹೊಂದಿಸಿ ಬರೆಯರೈತಿ 24. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 3 ಆಗ್ತದೆ ನೋಡ್ರಿ, ಆಪ್ಷನ್ 3 ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 25. ಈ ಕೆಳಗಿನ ಯಾವ ಸಮಿತಿಯು ಭಾರತದಲ್ಲಿ ಬಡತನವನ್ನು ಅಂದಾಜಿಸುವುದಕ್ಕೆ ಸಂಬಂಧಿಸಿದಿಲ್ಲ ಅಂತ ಕೇಳಿದಾನೆ. ನೋಡ್ರಿ, ನೀವು ಸಂಬಂಧಿಸಿದನ್ನು ಪಟ್ನೆ ಹಾಕಿಬಿಡ್ತೀರಿ, ಬಟ್ ಕ್ವಶನ್ ಏನು ಸ್ವಲ್ಪ ಟ್ರಿಕ್ ಐತಿ, ಸಂಬಂಧಿಸಿಲ್ಲ ಅಂತ ಐತಿ ಪ್ರಶ್ನೆ. ಓಕೆ, ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ಆಗ್ತದೆ ನೋಡ್ರಿ, M ನರಸಿಂಹಂ ಸಮಿತಿ ಸಂಬಂಧ ಇಲ್ಲ ನೋಡ್ರಿ ಅದಕ್ಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 26. 2026ರ ವಿಶ್ವ ಪರಿಸರ ದಿನದ ಘೋಷವಾಕ್ಯ ಏನು? 2026ರ ಪರಿಸರ ದಿನದ ಘೋಷವಾಕ್ಯ ಅಂತ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 2 ಆಗ್ತದೆ ನೋಡ್ರಿ, ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ. ನೆಕ್ಸ್ಟ್ ಕ್ವಶನ್ ನಂಬರ್ 27. ಪರಿಸರದ ಸಮಸ್ಯೆಗಳಿಗೆ ಅನ್ವಯಿಸಿ CPCBಯ ವಿಸ್ತೃತ ರೂಪವೇನು ಅಂತ ಕೇಳಿದ್ದಾನೆ. ಅಂದರೆ ಎನ್ವೈರನ್ಮೆಂಟಲ್ ರಿಲೇಟೆಡ್ CPCBಯ ವಿಸ್ತೃತ ರೂಪವನ್ನು ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 2 ಆಗ್ತದೆ ನೋಡ್ರಿ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 28. ಏನದ?
ಆನೆಕಾಲು ರೋಗವು ಈ ಕೆಳ ಅಂಗಗಳಲ್ಲಿನ ಲೋವರ್ ಲಿಮ್ಸ್ ದುಗ್ಧರಸನಾಳಗಳು ಊದಿಕೊಂಡು ಬರುವಂಥ ಕಾಯಿಲೆಯಾಗಿದೆ. ಈ ಕಾಯಿಲೆ ತರುವಂಥ ರೋಗಜನಕ ಜೀವಿಯ ಹೆಸರು ಅಂತ ಕೇಳಿದ್ದಾನ. ಓಕೆ, ಈ ಕ್ವಶನಿಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ 3 ಆಗ್ತದೆ ನೋಡ್ರಿ. ಏನು? ಉಚೆರಿಯಾ. ಉಚೆರೆರಿಯಾ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 29. ಮೂತ್ರಕೋಶದಲ್ಲಿ ರಕ್ತ ಶೋಧನೆ ಇಲ್ಲಿ ನಡೆಯುತ್ತದೆ. ಈ ಕ್ವಶನಿಗೆ ನಾವು ಸರಿಯಾದ ಉತ್ತರ ಅದು ಆಪ್ಷನ್ 2 ಆಗ್ತದೆ ನೋಡ್ರಿ, ಗ್ಲೋಮೆರುಲಸ್. ನೆಕ್ಸ್ಟ್ ಕ್ವಶನ್ ನಂಬರ್ 30. ಕಿಣ್ವದ ಕಾರ್ಯಕ್ಷಮತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಈ ಕ್ವಶನಿಗೆ ನಾವು ಸರಿಯಾದ ಉತ್ತರ ಆಪ್ಷನ್ 1 ಆಗ್ತದೆ ನೋಡ್ರಿ, ಎ ಮತ್ತು ಬಿ ಎರಡು. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 31. ಕಾಂಡದ ವಾರ್ಷಿಕ ಉಂಗುರಗಳನ್ನು ಎನಿಸುವುದರಿಂದ ಒಂದು ಮರದ ವಯಸ್ಸನ್ನು ಅಂದಾಜಿಸಬಹುದು. ಈ ಕ್ವಶನಿಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ಆಗ್ತದೆ ನೋಡ್ರಿ, ಡೆಂಡ್ರೋಕ್ರೊನಾಲಜಿಯಾ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 32. ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದಾನ ನೋಡ್ರಿ, ತಪ್ಪಾದ ಹೇಳಿಕೆಯನ್ನು ಗುರುತಿಸಿರಿ ಅಂತ ಕೇಳಿದಾನ. 32ನೇ ಕ್ವಶನಿಗೆ ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ಆಗ್ತದೆ ನೋಡ್ರಿ, ಜಯ ಮತ್ತು ರತ್ನ ಅರೆಕುಬ್ಜ ಗೋಧಿ ತಳಿ ವಿಧಗಳು ಅಂತ ಕೇಳಿದಾನ. ಹಾಗಾಗಿ ಇವು ತಪ್ಪಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 33. ಏನು? ಹೊಂದಿಕೆ ಕ್ರಮದಲ್ಲಿ ಗುರುಸಿರಿ ಅಂತ ಹೇಳಿದಾನ, ಹೊಂದಿಸಿ ಬರೆಯಲು ಕೇಳಿದಾನ. ಓಕೆ, ಈ ಕ್ವಶನಿಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ 33ಕ್ಕೆ ಆಪ್ಷನ್ 1 ಆಗ್ತದೆ ನೋಡ್ರಿ, A4 ಜಿಮ್ ಕಾರ್ಬೆಟ್ ಎಲ್ಲಿ ಕಂಡು ಬರೋದು? ಜಿಮ್ ಕಾರ್ಬೆಟ್ ಹುಲಿಗೆ ಸಂಬಂಧಪಟ್ಟಿದ್ದಲ್ಲ. B3 ಕಾಜಿರಂಗ ಏಕಶೃಂಗಿಗೆ ಗಂಡಾಮೃಗ ಫೇಮಸ್ ಆಗೈತಿ. ನೆಕ್ಸ್ಟ್ C1 ಗಿರ್ ಸಿಂಹಕ್ಕೆ ಫೇಮಸ್ ಆಗೈತಿ. ಕಣ್ಣ ಜೌಗು ಜಿಂಕೆ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 34. ಇದು ಕೂಡ ಹೊಂದಿಸಿ ಬರೆಯರೈತಿ. ಇದು ಸಿಂಪಲ್ ಐತ್ರಿ, ಗ್ರಹಗಳು ಉಪಗ್ರಹಗಳು ಕೊಟ್ಟಿದ್ದಾನೆ ನೋಡ್ರಿ, ಎಷ್ಟು ಈಜಿ ಐತಿ ಕ್ವಶನ್. ಈ ಕ್ವಶನಿಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ 3 ಆಗ್ತದೆ ನೋಡ್ರಿ, ಆಪ್ಷನ್ 3 ಸರಿಯಾದ ಆಗ್ತದೆ, A2 ಶನಿ ಗ್ರಹದ ಉಪಗ್ರಹ ಟೈಟಾನ್. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 35. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂದನ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು 1 ಆಗ್ತದೆ ನೋಡ್ರಿ. ಏನು? ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾದವ. ಹೇಳಿಕೆ 2 ಹೇಳಿಕೆ 1 ಸರಿಯಾದ ವಿವರಣೆ ಆಗೈತೆ ನೋಡ್ರಿ, ಆಪ್ಷನ್ 1 ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 36. ರೋಹಿಣಿಯು ನೋಡ್ರಿ, ರೋಹಿಣಿಯು ಅಂತ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 37. ಅಡುಗೆ ಅನಿಲ LPG ಸೋರುವಿಕೆ ಪತ್ತೆ ಹಚ್ಚಲು ಅಡುಗೆ ಅನಿಲ ಸಿಲಿಂಡರ್ಗಳಲ್ಲಿ ಬಳಸುವಂಥ ವಾಸನೆಯುಕ್ತ ಅನಿಲ ನೋಡ್ರಿ. ಇದು ಕೂಡ ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂಥ ಪ್ರಶ್ನೆ. ಈ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 1 ಎಥೆನೆಥಿಯಾಲ್ ನೋಡ್ರಿ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 38. ತಂಪು ಪಾನೀಯ ಕಾರ್ಖಾನೆಗಳಲ್ಲಿ ಕೆಲಸಗಾರರು ತಂಪು ಪಾನೀಯ ಬಾಟಲಿಗಳಿಗೆ ಅನಿಲವನ್ನು ತುಂಬಿಸ್ತಾರೆ. ಈ ಕೆಳಗಿನಗಳಲ್ಲಿ ಯಾವುದು ಸೂಕ್ತ ಅನಿಲ ಅಂತ ಕೇಳಿದಾನ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ಆಪ್ಷನ್ 2 ಆಗ್ತದೆ ನೋಡ್ರಿ, ಡಿ ಮಾತ್ರ, ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಕ್ವಶನ್ ನಂಬರ್ 39. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಮತ್ತು ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತದ. ಓಕೆ. ಕ್ವಶನ್ ನಂಬರ್ 39. ಈ ಕ್ವಶನ್ಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಅದು ಆಪ್ಷನ್ 2 ಆಗ್ತದೆ ನೋಡ್ರಿ, ಆಪ್ಷನ್ 2 ಆಗ್ತದೆ. ಹೇಳಿಕೆ 1 ತಪ್ಪು, ಆದರೆ ಹೇಳಿಕೆ 2 ಸರಿ. ಕ್ವಶನ್ ನಂಬರ್ 40. ಹೊಂದಿಸಿ ಬರೆಯರದ. ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 3 ಆಗ್ತದೆ ನೋಡ್ರಿ, A2 ಟೊಮ್ಯಾಟೋನು ಅಕ್ಸಾಲಿಕ್ ಆಮ್ಲ. B4 ಲಿಂಬೆ ಒಳಗೆ ಸಿಟ್ರಿಕ್ ಆಮ್ಲ ಇರ್ತೈತಿ ನೋಡ್ರಿ. A2 ಇರೋದು 2 ಅದ ಆಪ್ಷನ್ ನಿಮಗಿಲ್ಲಿ. ಮತ್ತು ಹುಣಸೆ ಹಣ್ಣದಾಗಿರೋದು ಎಷ್ಟು ಸಿಂಪಲ್ ಕ್ವಶನ್ ಐತಿ. ನೆಕ್ಸ್ಟ್ ಕ್ವಶನ್ ನಂಬರ್ 41. ಅಲ್ಯೂಮಿನಿಯಂ ಲೋಹದ ತುಕ್ಕು ಹಿಡುವಿಕೆಯನ್ನು ಹೀಗೆ ತಡೆಗಟ್ಟಬಹುದು ಅಂತ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 4 ನೋಡ್ರಿ, ಅನೋಡೀಕರಣ ಮಾಡೋದ್ರಿಂದ ನಾವು ತಡೆಗಟ್ಟಬಹುದು. ಓಕೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 42. ಈಗಿನ ದಿನಗಳಲ್ಲಿ ಅನೇಕ ದೇಶಗಳು ಕುಡಿಯುವ ನೀರಿನ ಅವಶ್ಯಕತೆಯನ್ನು ಪೂರೈಸಲು ನಿರ್ಲವರೀಕರಣ ಅಥವಾ ಡಿಸಲ್ಯಾಜಿನೇಷನ್ ಸ್ಥಾವರಗಳನ್ನು ಉಪಯೋಗಿಸುತ್ತವೆ. ಈ ವಿದ್ಯಮಾನದಲ್ಲಿ ಅಡಗಿರುವ ಪ್ರಕ್ರಿಯೆಯು ಅಂತ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ಆಗ್ತದೆ ರೀ, ವಿಲೋಮ ಪರಾಸರಣ ಸರಿಯಾದ ಉತ್ತರ.
ನೆಕ್ಸ್ಟ್ ಕ್ವಶನ್ ನಂಬರ್ 43. ಕಾರಿನ ಎಂಜಿನನ್ನು ತಂಪು ಮಾಡಲು ಉಪಯೋಗಿಸುವ ಘನೀಕರಣ ರೋಧಕ ಅಂತ ಕೇಳಿದ್ದಾನೆ. ಇದು ಕರೆಕ್ಟ್ ಹೋದ್ರಿ, ಘನೀಕರಣ ರೋಧಕ. 43 ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 2 ಆಗ್ತದೆ ನೋಡ್ರಿ, ಎಥಿಲೀನ್ಗೆ ಗ್ಲೈಕೋಲ್. ನೆಕ್ಸ್ಟ್ ಕ್ವಶನ್ ನಂಬರ್ 44. ಏನು ಹೊಂದಿಸಿದೈತಿ, ಸರಿಯಾದ ಉತ್ತರವನ್ನ ಇದು ಐತಿ ಅಷ್ಟೇ, ಹೊಂದಿಸಿ ಬರೆಯರೈತಿ. ಓಕೆ, ಈ 44ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 3 ಆಗ್ತದೆ ನೋಡ್ರಿ, A2 B3 C1 D4. ನೆಕ್ಸ್ಟ್ ಕ್ವಶನ್ ನಂಬರ್ 45. ಕರ್ನಾಟಕದಲ್ಲಿ ಈ ಕೆಳಕಂಡ ನದಿಗಳನ್ನು ಪರಿಗಣಿಸಿ ಅಂತದ. ಇವುಗಳಲ್ಲಿ ಹೆಚ್ಚು ಉದ್ದದಿಂದ ಕಡಿಮೆ ಉದ್ದದ ನದಿಗಳ ಸರಿಯಾದ ಕ್ರಮವನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಭಾಳ ಸಿಂಪಲ್ ಇಲ್ರಿ ಕ್ವಶನ್. 45ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 3 ಆಗ್ತಾವ ನೋಡ್ರಿ, ACD. ಎ ಅಂದ್ರೆ ಯಾವುದು? ಭೀಮಾ ನದಿ. ಎಸ್. ಸಿ ಮಲ್ಲಪ್ರಭಾ. ಡಿ ಘಟ್ಟಪ್ರಭಾ, ತುಂಗಭದ್ರಾ. ನೆಕ್ಸ್ಟ್ ಕ್ವಶನ್ ನಂಬರ್ 46. ಈ ಕೆಳಗಿನಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ ಕೇಳಿದಾನೆ. ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 2 ಆಗ್ತದೆ, ಬಿ ಮತ್ತು ಸಿ ಸರಿಯಾದ ನೋಡ್ರಿ, ಬಿ ಮತ್ತು ಸಿ ಸರಿಯಾದವ. ಓಕೆ, ಕಪ್ಪತ್ ಗುಡ್ಡ ಕಂಡು ಬರೋದು ಗದಗಲ್ಲ, ಫೇಮಸ್. ಶುದ್ಧ ಗಾಳಿ ಕಂಡು ಬರ್ತೈತಿ. ರಂಗನ ತಿಟ್ಟು ಎಲ್ಲಿ ಕಂಡು ಬರುತ್ತೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ. ಈ ಥರ ಮುಂಜಾನೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಈಗೂ ಕೂಡ ಕೇಳಿದ್ದಾನೆ. ಪ್ರಧಾನ ಬುಡಕಟ್ಟು ಜನಾಂಗ ಗುರುತಿಸಿ ಅಂತ ಕೇಳಿದ್ದಾನೆ. ಯಾರು ಕಂಡು ಬರ್ತಾರೆ ಇಲ್ಲಿ, ಯಾವ್ಯಾವ ರಾಜ್ಯಗಳದಾಗ ಅದು ನೋಡ್ರಿ. ಈ ಕ್ವಶನ್ಗೆ ಸರಿಯಾದ ಉತ್ತರ ಅದು ಆಪ್ಷನ್ 1 ಆಗ್ತಾವ ನೋಡ್ರಿ, ಬಿಲ್ಲರು ಕಂಡು ಬರ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 48. ಛಾಯಾ ಭಗವತಿ ಜಲಪಾತವನ್ನು ನಿರ್ಮಿಸಿದ ನದಿ ನೋಡ್ರಿ. ಛಾಯಾ ಭಗವತಿ, ಸಿಂಪಲ್ ಕ್ವಶನ್, ಧೋನಿ ನದಿ ನೋಡ್ರಿ. ಇದು ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 49. ಈ ಕೆಳಗಿನಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ ಅಂತೈತಿ. ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತದ. 49ನೇದಕ್ಕೆ ಸರಿಯಾದ ಉತ್ತರ ಅದು ಆಪ್ಷನ್ 3 ಆಗ್ತದೆ ನೋಡ್ರಿ, ABC ಸರಿಯಾಗದವ. ABC ಸರಿಯಾದ, ಡಿ ತಪ್ಪದ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 50. ಸಾಗರಗಳಲ್ಲಿ ಸಾಗರ ಪ್ರವಾಹಗಳು ಒಂದು ವೃತ್ತಾಕಾರದ ಚಲನೆಯನ್ನು ಪೂರ್ಣಗೊಳಿಸಿದರೆ ಅದನ್ನು ಹೀಗೆ ಕರೆಯಲಾಗ್ತದೆ ಅಂತೇಳಿ ಪ್ರಶ್ನೆ ಐತಿ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 4 ನೋಡ್ರಿ, ಗೈರ್ ಅಂತೇಳಿ ಕರೆಯಲಾಗ್ತದೆ. ಕ್ವಶನ್ ನಂಬರ್ 51. ಕೆಳಗಿನಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. 51ಕ್ಕೆ ಕ್ವಶನ್ಗೆ ಸರಿಯಾದ ಉತ್ತರ ಅದು ಆಪ್ಷನ್ 2 ಆಗ್ತದೆ ನೋಡ್ರಿ, ಬಿ ಮತ್ತು ಸಿ ಸರಿಯಾದ. ಬಿ ಮತ್ತು ಸಿ ಸರಿಯಾದ, ಡಿ ತಪ್ಪು, ಎ ತಪ್ಪು. ನೆಕ್ಸ್ಟ್ ಕ್ವಶನ್ ನಂಬರ್ 52. ಏಷ್ಯಾ ಖಂಡದ ಈ ಕೆಳಗಿನ ನದಿಗಳಲ್ಲಿ ಯಾವ ನದಿ ಪೆಸಿಫಿಕ್ ಸಾಗರವನ್ನು ಸೇರುವುದಿಲ್ಲ ಅಂತ ಕೇಳಿದಾನೆ. ಪೆಸಿಫಿಕ್ ಸಾಗರವನ್ನು ಸೇರುವುದಿಲ್ಲ ಅಂತ ಪ್ರಶ್ನೆ ಆಗೈತಿ. ಓಕೆ, ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 3 ಆಗ್ತದೆ ನೋಡ್ರಿ, ಎನಿಸೈ. ನೆಕ್ಸ್ಟ್ ಕ್ವಶನ್ ನಂಬರ್ 53. ಮೆಸೆಟಾ ಪ್ರಸ್ಥಭೂಮಿಯು ಯಾವ ಖಂಡದಲ್ಲಿ ಕಂಡು ಬರ್ತದ? ಏನು ಮೆಸೆಟಾ ಪ್ರಸ್ಥಭೂಮಿ ಯಾವ ಖಂಡದಲ್ಲಿ ಕಂಡು ಬರ್ತದೆ ಅಂತೇಳಿ ಪ್ರಶ್ನೆ ಆಗಿತ್ತು. ಈ ಕ್ವಶನ್ಗೆ ಸರಿಯಾದ ಉತ್ತರ ಯುರೋಪ್ ಖಂಡದಾಗ ಕಂಡು ಬರ್ತದೆ ನೋಡ್ರಿ. ಕ್ವಶನ್ ನಂಬರ್ 54. ಕಾಶ್ಮೀರ ಕಣಿವೆಯು ಈ ಕೆಳಗಿನ ಯಾವ ಶ್ರೇಣಿಗಳ ನಡುವೆ ಕಂಡು ಬರ್ತದ? ಕಾಶ್ಮೀರ ಕಣಿವೆ, ಇಟ್ಸ್ ಸಿಂಪಲ್ ನೋಡ್ರಿ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ 4, ಪೀರ್ ಪಂಜಾಲ್ ಮತ್ತು ಜಸ್ಕರ್ ಶ್ರೇಣಿ ಮಧ್ಯೆ ಕಂಡು ಬರ್ತದೆ. ಆ್ಯಕ್ಚುಲಿ ನಾವು ಜಿಯೋಗ್ರಫಿ MCQ ಬಿಡಿಸಿಲ್ಲ, ಅದ್ರೊಳಗಿನವೇ ಕ್ವಶನ್ಗಳು ಕೆಲವೊಂದು ಬಂದಿದ್ದಾವೆ. ಅದ್ರಾಗ ಈ ಕ್ವಶನ್ ಕೂಡ ಹೌದು. ಇನ್ನೂ ನೀವು ಯಾರು ಕ್ಲಾಸ್ ಕೇಳಿಲ್ಲ, ಯಾರು MCQ ಮಾಡಿದ್ದು ನೋಡಿಲ್ಲ, ಅದು ಹೋಗಿ ನೋಡ್ರಿ, ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 55. ವಾಯುಮಂಡಲದ ಸಂಯೋಜನೆಗೆ ಸಂಬಂಧಿಸಿದಂತೆ ಶೇಕಡಾವಾರು ಪ್ರಾಮಾಣಿಕ ಅನುಗುಣವಾಗಿ ಸರಿಯಾದ ಕ್ರಮವನ್ನು ಗುರುತಿಸಿ ಅಂತದ. ಸರಿಯಾದ ಕ್ರಮವನ್ನು ಗುರುತಿಸಿ ಅಂತದ. ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 3 ಆಗ್ತದೆ ನೋಡ್ರಿ, ಸಾರಜನಕ, ಆಕ್ಸಿಜನ್, ಆರ್ಗಾನ್, ಇಂಗಾಲ ಡೈಆಕ್ಸೈಡ್, ನಿಯಾನ್. ಇದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 56. ಗ್ರೀನ್ ವಿಚ್ನಲ್ಲಿ ಮಧ್ಯಾಹ್ನ 1 ಗಂಟೆಯಾಗಿದ್ದರೆ ಹುಬ್ಬಳ್ಳಿಯ 75 ಪೂರ್ವ ರೇಖಾಂಶದ ಸ್ಥಳೀಯ ಕಾಲಮಾನವೇನು ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಓಕೆ, ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡೋದಾದ್ರೆ 3 ಆಗ್ತದೆ ರೀ, 6 PM ಆಗ್ತದೆ. ಕ್ವಶನ್ ನಂಬರ್ 57. ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾ ಸ್ಥಾಪಿಸಿದವರು ಯಾರು? ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾ ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾನೆ. ಈ ಕ್ವಶನ್ಗೆ ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 4 ಆಗ್ತದೆ ನೋಡ್ರಿ, ಬಿ ಮತ್ತು ಸಿ, ಆನಂದ್ ಮೋಹನ್ ಬೋಸ್ ಮತ್ತು ಸುರೇಂದ್ರನಾಥ್ ಬ್ಯಾನರ್ಜಿ. ಕ್ವಶನ್ ನಂಬರ್ 58. ಹೊಂದಿಸಿ ಬರೆಯಿರಿ ಕೇಳಿದ್ದಾನೆ. ಭಾಳ ಸಿಂಪಲ್ ನೋಡ್ರಿ, ಕರ್ನಾಟಕ ಯುದ್ಧಗಳು ಕೇಳಿದ್ದಾನೆ, ಎಲ್ಲೆಲ್ಲಿ ನಡೆದು ಅಂತೇಳಿ. ಸಿಂಪಲ್ ಅಲ್ಲ.
ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ 58 3 ನೋಡ್ರಿ 3. C4 ಏನು 4ನೇ ಆಂಗ್ಲೋ ಮೈಸೂರು ಯುದ್ಧ ಮಳವಳ್ಳಿ ಒಳಗಾಗ್ತದ. D3 1ನೇ ಆಂಗ್ಲೋ ಮರಾಠ ಯುದ್ಧ ವಡಗಾಂವ್ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 59. ಕೌಟಿಲ್ಯನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತದ. ಕೌಟಿಲ್ಯಗೆ ಸಂಬಂಧಪಟ್ಟಂತ ಹೇಳಿಕೆಗಳದು. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 2 ಆಗ್ತದೆ ನೋಡ್ರಿ. A ಮತ್ತು B ಎರಡೂ ಸರಿಯಾದವ. A ಮತ್ತು B ಎರಡೂ ಸರಿಯಾಗದವ. ಕ್ವಶನ್ ನಂಬರ್ 60. ಕಾಲಾನುಕ್ರಮಣದಲ್ಲಿ ಬರೆಯಿರಿ ಅಂತದ. ಕಾಲಾನುಕ್ರಮಣದಲ್ಲಿ ಬರೆಯಿರಿ ಅಂತೇಳಿ ಪ್ರಶ್ನೆ ಅದ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 4 ಆಗ್ತದೆ ನೋಡ್ರಿ. A, D, C, B ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 61. ಮೀರ್ ಜಾಫರ್ನ ಮರಣದ ನಂತರ ಬಂಗಾಳದ ನವಾಬ ಯಾರಾಗಿದ್ದರು? ಮೀರ್ ಜಾಫರ್ ನಂತರ ಬಂಗಾಳದ ನವಾಬ ಯಾರಾಗಿದ್ದರು ಅಂತ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ಆಗ್ತದೆ ನೋಡ್ರಿ. ನಜೀಮ್ ಉದ್ ದೌಲಾ ಆಗಿರ್ತಾನೆ. ನೆಕ್ಸ್ಟ್ ಕ್ವಶನ್ ನಂಬರ್ 62. ಹೊಂದಿಸಿ ಬರೆಯರಿ ಐತಿ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 4 ಆಗ್ತದೆ ನೋಡ್ರಿ. A2 B3 A2 B3. ಓಕೆ, C4 D1 C4 D1. ನೆಕ್ಸ್ಟ್ ಕ್ವಶನ್ ನಂಬರ್ 63. ಏನದ? ಕ್ವಶನ್ ನಂಬರ್ 63. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತದ. ಮೇಲಿನ ಹೇಳಿಕೆಗಳು ಯಾವ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅಂತದ. ಓಕೆ, ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 4 ಆಗ್ತದೆ ನೋಡ್ರಿ. ಆಲೂರು ವೆಂಕಟರಾವರಿಗೆ ಸಂಬಂಧಪಟ್ಟದ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 64. 1857ರಲ್ಲಿ ವಿವಿಧ ಸ್ಥಳಗಳಲ್ಲಿ ಘಟಿಸಿದ ದಂಗೆಗಳು ಸರಿಯಾದ ಕಾಲಾನುಕ್ರಮಣವನ್ನು ಗುರುತಿಸಿ ಅಂತ ಕೇಳಿದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ಆಗ್ತದೆ ನೋಡ್ರಿ. ಬೆರಹಾಂಪುರ್, ಮೀರತ್, ಇಂದೋರ, ಗ್ವಾಲಿಯರ್ ಇದು ಸರಿಯಾದ ಕ್ರಮ ಆಗೈತಿ. ನೆಕ್ಸ್ಟ್ ಕ್ವಶನ್ ನಂಬರ್ 65. ಮೈಸೂರು ನಾಗರಿಕ ಸೇವಾ ಪರೀಕ್ಷೆಯನ್ನು ಪ್ರಾರಂಭಿಸಿದ ಮೈಸೂರಿನ ದಿವಾನರು ಯಾರು ಮತ್ತು ಯಾವಾಗ ಅಂತ ಕೇಳಿದಾನೆ. ನೋಡ್ರಿ, ಅಷ್ಟು ಈಜಿ ಕ್ವಶನ್ ಐತಿ. ಕ್ಷಮೆ ಇರಲಿ ಸ್ನೇಹಿತರೆ. ಇದು 64ನೇ ಕ್ವಶನ್ಗೆ ಸರಿಯಾದ ಉತ್ತರ ಯಾವ್ದಾಗ್ತದೆ? ಅದು 3 ಆಗ್ತದೆ ರೀ. ಬೆಹರಾಂಪುರ್, ಮೀರತ್, ಗ್ವಾಲಿಯರ್, ಇಂದೋರ್ ಇದು ಸರಿಯಾದ ಕ್ರಮ ಐತಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 65. ಮೈಸೂರು ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಪ್ರಾರಂಭಿಸಿದ ಮೈಸೂರಿನ ದಿವಾನ ಯಾರು ಅಂತೇಳಿ ಕೇಳಿದ್ದರು. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 3 ಆಗ್ತದೆ. ಶೇಷಾದ್ರಿ ಅಯ್ಯರ್ ಮತ್ತು 1891ರಾಗ ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 66. ಶ್ರೀ ಧಾರಾಚಾರ್ಯರು ತಮ್ಮ ಯಾವ ಕೃತಿಯನ್ನು ಸ್ವತಃ ಜೋಯಿಸಗಬ್ಬ ಎಂದು ಕರೆದುಕೊಂಡಿದ್ದಾರೆ? ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ಆಗ್ತದೆ ರೀ. ಜಾತಕ ತಿಲಕ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 67. ಕೆಳಗಿನ ಯಾವ ಕೃತಿಗಳನ್ನು ಬಸಪ್ಪ ಶಾಸ್ತ್ರಿಯವರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಂತ ಕೇಳಿದ್ದಾರೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ಆಗ್ತದೆ ರೀ. ಆಪ್ಷನ್ 1 A, B, D ಸರಿಯಾದವ. A, B, D ಸರಿಯಾದ. ಇದು ಅಲ್ಲ ನೋಡ್ರಿ, ದಮಯಂತಿ ಚರಿತ್ರೆ ಅಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 68. 1857ರ ದಂಗೆಯ ಪರಿಣಾಮದ ಕುರಿತಾಗಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತದ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 2 ಆಗ್ತದೆ. 1, 2, 4 ಸರಿಯಾದವ. 1, 2, 4 ಸರಿಯಾದ ನೋಡ್ರಿ, 3 ತಪ್ಪದ. ನೆಕ್ಸ್ಟ್ ಕ್ವಶನ್ ನಂಬರ್ 69. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ಕೆಳಗೆ ನೀಡಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ರಿ ಅಂತದ. 69ಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಗ್ತದೆ ನೋಡ್ರಿ. ಏನು? A3 ವಿದೇಹರು ಮಿಥಿಲಾ. B1 ಲಿಚ್ಛವಿಯರು ವೈಶಾಲಿ. C4 ಶಾಕ್ಯರಣದಲ್ಲ ಕಪಿಲವಸ್ತು. D2 ಕೂಲಿಯರು D2 ರಾಮಗ್ರಾಮ. ನೆಕ್ಸ್ಟ್ ಕ್ವಶನ್ ನಂಬರ್ 70. ಗೌತಮ ಬುದ್ಧನ ಸಮಕಾಲೀನ ಅರಸ ಯಾರು? ಗೌತಮ ಬುದ್ಧನ ಸಮಕಾಲೀನ ಅರಸ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ 2 ನೋಡ್ರಿ. ಪ್ರಸನ್ನಜಿತ. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 71. ಐತಿಹಾಸಿಕ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924ರ ಸಮಯದಲ್ಲಿ ಕೊರ ಎಸೆದ ಬಾವಿಯನ್ನು ಈ ಕೆಳಕಂಡಂತೆ ಕರೆಯಲಾಗ್ತಿತ್ತು ಅಂತ ಕೇಳಿದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 3 ಆಗ್ತದೆ ನೋಡ್ರಿ. ಪಂಪಾ ಸರೋವರ ಅಂತೇಳಿ ಹೆಸರಿಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 72. ಪ್ರಾಚೀನ ಭಾರತದ ಮೇಲೆ ದಾಳಿ ಮಾಡಿದ ವಿದೇಶಿ ದಾಳಿಕಾರರನ್ನು ಕಾಲಾನುಕ್ರಮಣದಲ್ಲಿ ಬರೆಯಿರಿ ಅಂತದ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 4 ಆಗ್ತದೆ ನೋಡ್ರಿ.
ಬಿ, ಎ, ಡಿ, ಸಿ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 73. ಅಶೋಕನ ಕಳಿಂಗ ಯುದ್ಧಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ ಅಂತದ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ 73ನೇ ಕ್ವಶನ್ಗೆ ಸರಿಯಾದ ಉತ್ತರ ಅದು ಆಪ್ಷನ್ 1 ಆಗ್ತದೆ ರೀ. ಎ ಮತ್ತು ಬಿ ಸರಿಯಾದ, ಎ ಮತ್ತು ಬಿ ಸರಿಯಾಗದ. ನೆಕ್ಸ್ಟ್ ಕ್ವಶನ್ ನಂಬರ್ 74. ಈ ಕೆಳಗಿನ ಯಾವ ಪದ ಅಥವಾ ಪದಗಳು ಮಹಾವೀರನಿಗೆ ಸಂಬಂಧಪಟ್ಟಿವೆ ಅಂತ ಕೇಳಿದ. ಮಹಾವೀರನಿಗೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 2 ಆಗ್ತದೆ ನೋಡ್ರಿ. ABCD 4. ನೆಕ್ಸ್ಟ್ ಕ್ವಶನ್ ನಂಬರ್ 75. ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ ಅಂತದ. ತಪ್ಪಾಗಿರುವುದನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಇದು ಆಪ್ಷನ್ 3 ಆಗ್ತದೆ ನೋಡ್ರಿ. ಫ್ರಾಂಕೋಯಿಸ್ ಬರ್ನಿಯರ್ ಪೋರ್ಚುಗಲ್ ಇದು ತಪ್ಪಾದ ಜೋಡಣೆ. ನೆಕ್ಸ್ಟ್ ಕ್ವಶನ್ ನಂಬರ್ 76. ಮೆಂಟಲ್ ಅಬಿಲಿಟಿ ಅದಾವ. ಮೆಂಟಲ್ ಅಬಿಲಿಟಿ ಕ್ವಶನ್ಸ್ಗಳು ಏನದಾವಲ್ಲ, ಈಗ ಜಸ್ಟ್ ನಿಮ್ಗೆ ಕೀ ಆನ್ಸರ್ಸ್ ಹೇಳ್ತೀನಿ, ಬಟ್ ಆಮೇಲೆ ನಿಮ್ಗೆ ಹೆಂಗೆ ಆನ್ಸರ್ ಬಂದು ಅಂತೇಳಿ ನಿಮ್ಗೆ ಕ್ಲಾಸ್ ಮಾಡ್ತೇನೆ ರೀ. 76ನೇ ಕ್ವಶನ್ಗೆ ಸರಿಯಾದ ಉತ್ತರ ಅದು ಆಪ್ಷನ್ 3 ಆಗ್ತದೆ ನೋಡ್ರಿ. ಆಪ್ಷನ್ 3 ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 77. ಇದು ಕೂಡ ಸಿಂಪಲ್ ಐತಿ. ಈ ಕ್ವಶನ್ಗೆ ಸರಿಯಾದ ಉತ್ತರ ಕೂಡ ಆಪ್ಷನ್ 3 ಆಗ್ತದೆ, 13. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 78. 78ಕ್ಕೆ ಸರಿಯಾದ ಉತ್ತರ ಇದು ಆಪ್ಷನ್ 3 ಆಗ್ತದೆ ನೋಡ್ರಿ, 18 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 79. ಈ ಕ್ವಶನ್ ಕೂಡ ಆಪ್ಷನ್ 3 ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 80. 80ಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ರೀ, 4 ಆಗ್ತದೆ, 32 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 81. 81ಕ್ಕೆ ಸರಿಯಾದ ಉತ್ತರ ಯಾವುದು, ಇದು ಆಪ್ಷನ್ 3 ಆಗ್ತದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 82. 82ಕ್ಕೆ ಸರಿಯಾದ ಉತ್ತರ ಅದು 3 ಆಗ್ತದೆ, 10 ಕಿಲೋಮೀಟರ್. 83ನೇ ಕ್ವಶನ್ಗೆ ಸರಿಯಾದ ಉತ್ತರ 2 ಆಗ್ತದೆ ನೋಡ್ರಿ, 40 ರೂಪಾಯಿ. 84ನೇ ಕ್ವಶನ್ಗೆ ಸರಿಯಾದ ಉತ್ತರ 1 ಆಗ್ತದೆ, ವಾಣಿಜ್ಯ ಶಾಸ್ತ್ರ. ಸಾರಿ, ಇದು ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 85. 85ಕ್ಕೆ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 1 ಆಗ್ತದೆ ನೋಡ್ರಿ, 13. ನೆಕ್ಸ್ಟ್ 86ನೇ ಸರಿಯಾದ ಉತ್ತರ ಶನಿವಾರ ನೋಡ್ರಿ. ಈ ಕ್ವಶನ್ ನೋಡ್ರಿ, ಇವೆಲ್ಲ ರಿಪೀಟೆಡ್ ಆಗ್ಯಾವ. 87ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 1 ಆಗ್ತದೆ, ಮಾವ ಆಗ್ತಾನೆ. 88ನೇ ಕ್ವಶನ್ಗೆ ಸರಿಯಾದ ಉತ್ತರ 4 ಆಗ್ತದೆ ನೋಡ್ರಿ, 36,300. 89ನೇ ಕ್ವಶನ್ಗೆ ಸರಿಯಾದ ಉತ್ತರ 3 ಆಗ್ತದೆ, ಅಂಕಗಣಿತದ ಅನುಕ್ರಮ. 90ನೇ ಕ್ವಶನ್ಗೆ ಸರಿಯಾದ ಉತ್ತರ 1 ಆಗ್ತದೆ. 91ನೇ ಕ್ವಶನ್ಗೆ ಸರಿಯಾದ ಉತ್ತರ ಓಕೆ. ಈಗ ಇಲ್ಲಿಂದ ಮುಗಿದು. ಸುಪ್ರೀಂ ಕೋರ್ಟ್ ಒಟ್ಟು ಗರಿಷ್ಠ ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟು ಕೇಳಿದಾನೆ. ಸುಪ್ರೀಂ ಕೋರ್ಟ್ನ ಒಟ್ಟು ನ್ಯಾಯಮೂರ್ತಿಗಳ ಸಂಖ್ಯೆ ಅಂತ ಕೇಳಿದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 4 ಆಗ್ತದೆ ರೀ, 33 ಜನ ಪ್ರೆಸೆಂಟ್ ಇರೋದು. ನೆಕ್ಸ್ಟ್ ಕ್ವಶನ್ ನಂಬರ್ 92. BVDಯನ್ನು ವಿಸ್ತರಿಸಿ ಅಂತ ಕೇಳಿದ್ದಾನೆ. BVDಯನ್ನು ವಿಸ್ತರಿಸಿ ಅಂತ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ಆಗ್ತದೆ ರೀ. ಸಾರಿ, BVDಯನ್ನು ಅಪರೂಪದ ಓಕೆ, ಆಪ್ಷನ್ 1 ಸರಿಯಾದ ಉತ್ತರ. ಬುಂಡಗೋ ವೈರಸ್ ಡಿಸೀಸ್ ನೋಡ್ರಿ, ಅದು ಆಪ್ಷನ್ 1 ಸರಿಯಾದ ಉತ್ತರ. ಕ್ವಶನ್ ನಂಬರ್ 93. ಏನದ, DRDO ಸಂಸ್ಥೆಯು ದೇಶೀಯವಾಗಿ ನಿರ್ಮಿಸಿದ ಯಾವ ವಾಯುಗಾಮಿ ಮುನ್ನೆಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆ ಪ್ರಮಾಣ ಪತ್ರವನ್ನು ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸುವ ಮೂಲಕ DRDO ಮಹತ್ವದ ಮೈಲಿಗಲ್ಲನ್ನು ಸ್ಥಾಪಿಸಿದೆ ಅಂತ ಪ್ರಶ್ನೆ ಆಗೈತಿ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡೋರು ಅದು ಆಪ್ಷನ್ 1 ನೋಡ್ರಿ, ನೇತ್ರ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 94. ಸೆಪ್ಟೆಂಬರ್ 1, 2024ರಿಂದ ವಿಶ್ವಸಂಸ್ಥೆಯಲ್ಲಿ ಭಾರತದ 24ನೇ ಕಾಯಂ ಪ್ರತಿನಿಧಿಯಾಗಿ ಯಾರು ಸೇವೆ ಸಲ್ಲಿಸುತ್ತಿದ್ದಾರೆ ಅಂತ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡೋರು ಅದು ಆಪ್ಷನ್ 4 ಆಗ್ತದೆ ರೀ, ಪರ್ವತನೇನಿ ಹರೀಶ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 95. ಇರಾನ್ ಇಸ್ರೇಲ್ ಅಮೆರಿಕ ಸಂಘರ್ಷದಲ್ಲಿ ಇರಾನ್ ಯಾವ ಬ್ರಿಟಿಷ್ ದ್ವೀಪದ ಮೇಲೆ ದಾಳಿ ಮಾಡಲು ಯತ್ನಿಸುವ ಮೂಲಕ ತನ್ನ ಬಳಿ ಖಂಡಾಂತರ ಕ್ಷಿಪಣಿಗಳಿರುವುದು ಜಗತ್ತಿಗೆ ತೋರಿಸಿತು ಅಂತ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 4 ಆಗ್ತದೆ ರೀ, ಡಿಯಾಗೋ ಗಾರ್ಸಿಯಾ ದ್ವೀಪಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 96. ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್ ಓಕೆ ಸಾಗರ ವಲಯಗಳ ಮೇಲೆ ನಡೆಯುತ್ತಿರುವ ಎಲ್ ನಿನೋದ ಸಂಭಾವ್ಯ ಪರಿಣಾಮಗಳನ್ನು ಎತ್ತಿ ತೋರಿಸಲು ವಿಶೇಷ ಎಲ್ ನಿನೋ ಬುಲೆಟಿನ್ಗಳನ್ನು ಬಿಡುಗಡೆ ಮಾಡಲು ಪ್ರಾರಂಭಿಸಿತು. ಈ ಐಕಾನಿಕ್ ಕೇಂದ್ರ ಕಚೇರಿ ಎಲ್ಲದ ಅಂತ ಕೇಳಿದಾನೆ. ಏನದು, ಇನ್ಫೋಸಿಸ್ ಇತರ ಕೇಂದ್ರ ಕಚೇರಿ ಎಲ್ಲದ ಅಂತ ಕೇಳಿದಾನೆ. ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 4 ನೋಡ್ರಿ, ಹೈದರಾಬಾದ್ನಾಗದ. ನೆಕ್ಸ್ಟ್ ಕ್ವಶನ್ ನಂಬರ್ 97.
ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದ ವೆಬ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಯಾವುದು ಅಂತ ಕೇಳಿದಾನೆ. ಈ ಕ್ವಶನಿಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 4 ಆಗ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 98. ಮೇ 30, 2026ರಂದು ಪ್ರಾರಂಭಿಸಲಾದ AI ಬೆಂಬಲಿತ CPGR ಗ್ರಾಮ್ಸ್ ಧ್ವನಿ ಚಾಟ್ಬಾಟ್ ಅನ್ನು ಹೆಸರಿಸಿ. ಇದು ನಾಗರಿಕರು ಸಂವಾದಾತ್ಮಕ ಇಂಟರ್ಫೇಸ್ ಮೂಲಕ ತಮ್ಮ ಕುಂದುಕೊರತೆಗಳನ್ನು ನೋಂದಾಯಿಸಲು ಅನುವು ಮಾಡಿಕೊಡುತ್ತದೆ. ಈ ಕ್ವಶನಿಗೆ ನಾವು ಸರಿಯಾದ ಉತ್ತರ ಅದು ಆಪ್ಷನ್ 2 ಆಗ್ತದೆ ನೋಡ್ರಿ, ಸಮಾಧಾನ್ ದೀದಿ. ನೆಕ್ಸ್ಟ್ ಕ್ವಶನ್ ನಂಬರ್ 99. ಅಡ್ಮಿರಲ್ ಕೃಷ್ಣಪ್ಪ ಸ್ವಾಮಿನಾಥನ್ ಬಗ್ಗೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಈ ಕ್ವಶನಿಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 4 ಆಗ್ತದೆ ರೀ, ಬಿ ಮತ್ತು ಸಿ ಸರಿಯಾಗದವ. ಕ್ವಶನ್ ನಂಬರ್ 100. INS ಸುಧಾರ್ಸಿನಿ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಈ ಕ್ವಶನಿಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 3 ಆಗ್ತದೆ ರೀ, ಬಿ ಮತ್ತು ಡಿ ತಪ್ಪದವು ಎರಡು. ಓಕೆ ಸ್ನೇಹಿತರೆ, ಇದು ಆಗಿತ್ತು HKPC ಕ್ವಶನ್ ಪೇಪರ್ನ ಕೀ ಆನ್ಸರ್. ಓಕೆ ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲ ಕೀ ಆನ್ಸರ್ಗಳು 99% ಸರಿಯಾಗಿನೇ ಅದಾವ. ಕೆಲವೊಂದು ಕ್ವಶನ್ಗಳು ಎಲ್ಲರೂ ನಿಮ್ಗೆ ಡೌಟ್ ಬಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡ್ರಿ. ಫಸ್ಟ್ ಟೈಮ್ ಯಾರೇ ವಿಸಿಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಮತ್ತು ಸಿಗೋನು ಮುಂದಿನ ವಿಡಿಯೋದಲ್ಲೂ. ಧನ್ಯವಾದಗಳು ಸ್ನೇಹಿತರೆ.